ಯಲ್ಲಪ್ಪ ನಾಯಕ ಹೊಸಕೋಟೆ ಸಂಸ್ಥಾನದ ನಿರ್ಮಾತೃ ಪಾಳೆಗಾರರ ಕಾಲದಿಂದಲೂ ಸಾಗಿ ಬಂದಿರುವ ಪಾರಂಪರಿಕ ಜಂಬೂ ಸವಾರಿಯು ಗುರುವಾರದ ವಿಜಯದಶಮಿಯಂದು ಹೊಸಕೋಟೆ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಂಸ್ಥಾನದ ದೊರೆಯ ಮನೆಯಲ್ಲಿ ಆರಂಭಗೊಂಡಿದ್ದ ನವರಾತ್ರಿಯ ಸಾಂಪ್ರದಾಯಿಕ ಪೂಜೆಗಳು ಪೂರ್ಣಗೊಂಡ ನಂತರ ವಿಜಯದಶಮಿಯಂದು ಸಂಜೆ 3 ಗಂಟೆ ಸಮಯದಲ್ಲಿ ಅಶ್ವಾರೂಢರಾದ ದೊರೆ ರಾಜ ಜಯಚಂದ್ರ ರಾಜುರವರು ಕೋಟೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸುವ ಮೂಲಕ ದಸರಾ ಜಂಬೂ ಸವಾರಿಗೆ ಚಾಲನೆ ನೀಡಿದರು. ಕೊಂಬು, ಕಹಳೆ, ವಾದ್ಯ ತಾಳಗಳೊಂದಿಗೆ ದಂಡು ದಳವಾಯಿಗಳು, ಸಂಸ್ಥಾನದ ಕಾವಂದರುಗಳಿಂದ ಕೂಡಿದ ಮೆರವಣಿಗೆಗೆ ಗ್ರಾಮ ದೇವತೆ ಗೌರವ ಸಮುದ್ರ ಮಾರಮ್ಮ, ತುಮ್ಮಲು ಮಾರಮ್ಮ, ನೆಡಗಲ್ ಮಾರಮ್ಮ, ಬೊಮ್ಮಲಿಂಗೇಶ್ವರ, ಕೊಲ್ಲಾಪುರದಮ್ಮ, ರಾಮದೇವರು ಇತ್ಯಾದಿ ದೇವರುಗಳ ಉತ್ಸವ ಮೂರ್ತಿಗಳೊಂದಿಗೆ ಪೂರ ಜನರ ಸಮೇತವಾಗಿ ಹೊರಟ ಮೆರವಣಿಗೆ ಪೂರ ಬೀದಿಗಳಲ್ಲಿ ಸಾಗಿ ಬಂದು ಗ್ರಾಮದ ಪೂರ್ವ ಭಾಗದಲ್ಲಿರುವ ಬನ್ನಿ ಮಂಟಪಕ್ಕೆ ಬಂದು ಸೇರಿತು. ब्रह्माच आयुष्कीर्तिं प्रजां ददुः प्रमाणं प्राणनिलय प्राणभृत् प्राणजीवनः तत्त्वं तत्त्वविदेकात्मा जन्म मृत्युजरातिगः भूर्भुवस्वस्तुरस्तारः सविता प्रपितामहः. ಈ ಜಂಬೂ ಸವಾರಿಯ ಸಂಪ್ರದಾಯವು ಸಂಸ್ಥಾನ ಪ್ರಾರಂಭದೊಂದಿಗೆ ತುಳುಕು ಹಾಕಿಕೊಂಡಿದ್ದು ತಲೆ ತಲಾಂತರದಿಂದ ಸಾಗಿ ಬಂದು ಮೈಸೂರಿನ ಜಂಬೂ ಸವಾರಿಯಷ್ಟೇ ವೈಶಿಷ್ಟ್ಯತೆಯನ್ನ ಪಡೆದಿದೆ. ಶಮಿ ವೃಕ್ಷ ಪೂಜೆಯ ನಂತರ ಎಲ್ಲ ಸಾರ್ವಜನಿಕರು ಶಮಿ ಪತ್ರವನ್ನ ಪಡೆದು ಪರಸ್ಪರ ಹಂಚಿಕೊಳ್ಳುತ್ತಾ ಬಾಳು ಬಂಗಾರವಾಗಲಿ, ನಮ್ಮ ನಡುವಿನ ವಿಶ್ವಾಸ ಶಾಶ್ವತವಾಗಿರಲಿ ಎಂದು ಶುಭ ಹಾರೈಸಿದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.